ತಂಗಮ್ಮ, ನೀನ್ ಸರಿ ಅಂದ್ರೆ ಇದೆಲ್ಲ ನಡೆಯುತ್ತೆ. ಶಿವರಾಜು, ನೀನಾದ್ರೂ ಹೇಳಿ ಶಿವರಾಜು. ಅದಕ್ಕೆ ಈಗ ಮಾಡಕ್ ಹೊರಟಿರೋದು ತಪ್ಪೇ, ಒಪ್ಕೊಳ್ಳಿ ಅದಕ್ಕೆ. ಇಲ್ಲ ಅಂದ್ರೆ ಅವ್ರ ಜೀವನ ಪೂರ್ತಿ ಜೊತೆಲಿರಕ್ಕಾಗಲ್ಲ. ನಿನ್ ಬಾಯ್ ಸುಮ್ನೆ ಇರಲ್ವಾ? ನೋಡು, ನಿನ್ನಿಂದ ಅಣ್ಣನಿಗೆ ಹೇಳ್ದೇನೆ ಮದ್ವೆ ಮಾಡೋ ಪ್ಲಾನ್ ಮಾಡ್ತಾ ಇದಾರೆ ಅವರು. ನನ್ಗೇನ್ ಗೊತ್ತು ನನ್ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೋತಾರೆ ಅಂತ. ತಂಗಮ್ಮ, ಒಪ್ಕೊಳ್ಳಮ್ಮ. ಅಮ್ಮ ಒಪ್ಕೋ ಅಮ್ಮ. ಅತ್ತೆ, ನನಗೋಸ್ಕರ ಒಪ್ಕೊಳ್ಳಿ ಅತ್ತೆ. ತಂಗಮ್ಮ, ನಾಳೆ ಭಾವನವರಿಗೆ ಈ ವಿಷಯ ಗೊತ್ತಾದ್ಮೇಲೆ ಇದಕ್ಕೆಲ್ಲ ಕಾರಣ ನಾನೇ ಅಂತ ಖುದ್ದಾಗಿ ನಾನೇ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಮ್ಮ. ಇವತ್ತು ನೀವು ತಗೊಳ್ಳೋ ನಿರ್ಧಾರ ಇವರಿಬ್ಬರನ್ನು ಒಂದ್ ಮಾಡತ್ತೆ. ಇಲ್ಲ ಅಂದ್ರೆ ಜೀವನ ಪರ್ಯಂತ ಅವ್ರ ಜೊತೆ ನಾವು ಕೊರಗಬೇಕಾಗತ್ತೆ. ಒಪ್ಕೊಳ್ಳಿ ಅದಕ್ಕೆ. ಏನೂ ಗೊತ್ತಿಲ್ಲ, ನನಗಂತೂ ತುಂಬಾ ಭಯ ಆಗ್ತಿದೆ. ಆದ್ರೆ ಆದ್ಯ ಸೀನುಗೋಸ್ಕರ ನೀವು ಹೇಳ್ದಾಗೆ ಅವ್ರ ಹತ್ರ ಮಾತಾಡ್ತೀನಿ. ಮಾವ ಇನ್ನು ನಿಮ್ ಮದ್ವೆ ಆಯ್ತು ಅಂತಾನೆ. ಅಬ್ಬಬ್ಬಬ್ಬಾ, ಎಲ್ಲೋ ಸುಟ್ಟು ವಾಸನೆ ಬರ್ತಿದೆ ತಂಗಿಯಮ್ಮ. ಎಲ್ರ ಮುಖದಲ್ಲೂ ಸಂತೋಷ ಕಾಣಿಸ್ತಿದೆ, ಆದ್ರೆ ಅಲ್ಲಿ ನೋಡು, ಆ ದುಷ್ಟರ ಮುಖದಲ್ಲಿ ಮಾತ್ರ ಸಂತೋಷ ಇಲ್ಲ. ಇರಲ್ಲ ಬಾವಾ, ಹೋಗಿ ಅಣ್ಣಂಗೆ ಹೇಳಿದ್ರು ಹೇಳ್ಬೋದು ಇವರಲ್ಲ. ಆವಾಗ ನನ್ನ ಹೆಂಡತಿ ಜೊತೆ ನಾನು ನನ್ನ ಸ್ಟೈಲಲ್ಲಿ ಮಾತಾಡ್ತೀನಿ ಶಿವರಾಜು, ನಿನ್ನ ಹೆಂಡತಿ ಜೊತೆ ನೀನ್ ನಿನ್ನ ಸ್ಟೈಲಲ್ಲಿ ಮಾತಾಡು. ನೋಡು ಪದ್ಮ, ಆದ್ಯ ಸೀನು ಮದುವೆ ಆಗೋವರೆಗೂ ನೀನ್ ಬಾಯ್ ಬಿಡಬಾರ್ದು. ಬಿಟ್ಟೆ ಅನ್ಕೋ, ಆಗ್ಲೇ ತೆಗಿತೀನಿ ಅಂದೆ, ಈ ಸಲ ತೆಗೆದು ಡೈರೆಕ್ಟ್ ಆಗಿ ಡೈವರ್ಸ್ ಕೊಟ್ಬಿಡ್ತೀನಿ. ಹಾ, ನೀನ್ ಬಾಯಿ ಮುಚ್ಕೊಂಡೇ ಇರ್ತೀಯಾ ಇಲ್ಲ ಡೈವರ್ಸ್ ತಗೋತೀಯಾ? ಅದು ಹಂಗ ಬಾ ದಾರಿಗೆ. ತಮ್ಮ ವಿಷಯ ಏನು? ನಾನೇನು ಮಾತಾಡಲ್ಲ ರೀ.